60,000ಕ್ಕೆ ಫೈನಲ್. 55,000 ಫೈನಲ್ ಕೊಡ್ತೀನಿ. 55,000ಕ್ಕೆ ಫೈನಲ್. ಹೌದು, ನಮ್ ಚಾನಲ್ ಕಡೆಯಿಂದ ಬಂದ ಆಫರ್ ಪ್ರೈಸ್. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಇದು 6,60,000 ಹೇಳ್ತಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 660 ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಹೌದು. ಗಾಡಿಗೆ ಒಂದು ಫೈನಲ್ ರೇಟ್ ಏನಾರ ಕೊಡಕ್ಕಾಗುತ್ತೆ ಸರ್? 125 ಕೊಡ್ತೀನಿ. 125ಗೆ ಗೆಟ್ಸು. ಗಾಡಿಗೆ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3,70,000 ಹೇಳ್ತಾ ಇದೀನಿ. 345 ಫೈನಲ್ ಕೊಡ್ತೀನಿ. 345 ಫೈನಲ್. ಅಂಡ್ ಫೋರ್ಟ್ ಫಿಗೋ ನೋಡ್ತಾ ಇರ್ಬೋದು, ಒಳ್ಳೆ ಡೀಸೆಲ್ ಕಾರು, ಮೈಲೇಜ್ ಬರುವಂತ ಕಾರ್. ಮೈಲೇಜ್ಗೆ ಏನಾರ ನೋಡಂಗಿದ್ರೆ ಲೋ ಬಡ್ಜೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ವೆಹಿಕಲ್. ಅಂಡ್ ವೋಕ್ಸ್ ವ್ಯಾಗನ್ ಇದು ಸೇಲ್ ಆಗ್ಬಿಟ್ಟೈತೆ. ಇನ್ನೊಂದು ಫೋರ್ಟ್ ಫಿಗೋ ಇದೆ ನೋಡ್ತಾ ಇರ್ಬೋದು. i10 ಹುಡ್ಕೋರ್ಗೆ i10 ಅದು ಕೂಡ ತುಂಬಾ ಚೆನ್ನಾಗಿದೆ. ಡೀಸೆಲ್ ಎರ್ಟಿಗಾ ಇವ್ರ ಹತ್ರ 3 ಗಾಡಿ ಸೇಲ್ ಇದೆ. ಅದು ಕೂಡ 3 ಕೂಡ ಡೀಸೆಲ್ ವೆಹಿಕಲ್ಸ್. 1.6 ವರ್ಣ SX ಟಾಪ್ ಎಂಡ್ ವೆಹಿಕಲ್. ನಾವು ವರ್ಣ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಅಂಡ್ ಇನೋವಾ ಹುಡ್ಕೋರ್ಗೆ 3 ಇನೋವಾ ಇದೆ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ. 8 ಸೀಟರ್ ಗಾಡಿ, ಬರೀ 35,000 ರನ್ ಆಗಿದೆ ಅಷ್ಟೇ. ಶೋರೂಮ್ ಟ್ರ್ಯಾಕ್, ಬರೀ 35,000 ಶೋರೂಮ್ ಟ್ರ್ಯಾಕ್ ಇದೆ. ಹೌದು. ಈ ಗಾಡಿಗೆ ಏನ್ ಪ್ರೈಸ್ ಹೇಳ್ತಾ ಇದ್ರೆ? ಬ್ರಾಂಡ್ ನ್ಯೂ ಟೈರ್ ಇದೆ ಎಲ್ಲ ಗಾಡಿ. ಏನು ಫುಲ್ ಶೋರೂಮ್ ಅಲ್ಲಿ ಗಾಡಿ ಹೆಂಗಿದೆ ಅದೇ ಸೇಮ್ ಆ ಟೈಪ್ ಇದೆ ಗಾಡಿ. ಓಕೆ, ಈ ಗಾಡಿ ಒಂದ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 260 ಹೇಳ್ತಿದ್ದೀನಿ ಮಾರ್ಕೆಟ್ ಅಲ್ಲಿ. ನಾವು ನಿಮ್ ಯೂಟ್ಯೂಬ್ ಕಸ್ಟಮರ್ ಕಡೆ ಆದ್ರೆ ಒಂದು 240 ಕೊಡ್ತೀನಿ. 5.5. ಓಕೆ, 5.5 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 5.5 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗ್ಬೋದು. ಈ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಸಿಗಲ್ಲ. ಹೌದು, ಆ ರೇಟಲ್ಲಿ ನಿಮ್ಗೆ ಕೊಡ್ತಾ ಇದೀವಿ ನಾವು. ಈ ರೇಟಲ್ಲಿ ಸ್ವಿಫ್ಟ್ ಕೂಡ ಸಿಗಲ್ಲ. 5 ಲಕ್ಷ 5 ಲಕ್ಷ ಸ್ವಿಫ್ಟ್ ಕೊಡ್ತಾ ಇದೆ 14 ಮಾಡಲ್ ಅಲ್ಲಿ. ಹೌದೌದು, ನಾವು ಟಾಪ್ ಎಂಡ್ ಮಾಡಿ ಕೊಡ್ತಾ ಇದೀವಿ ನಿಮ್ಗೆ. ಟಾಪ್ ಎಂಡ್ ಗಾಡಿನೇ ಸಿಗ್ತೈತೆ ನಿಮ್ಗೆ ಆ ಪ್ರೈಸ್ ಗೆ. ನಿಮ್ಗೆ ಸ್ವಿಫ್ಟ್ ರೇಟ್ ಅದೇ ನಿಮ್ಗೆ ವರ್ಣ ಸಿಗ್ತಾ ಇದೆ. ವರ್ಣ ಸಿಗ್ತೈತೆ. ಸ್ವಿಫ್ಟ್ ಬರೋ ಪ್ರೈಸ್ ಅಲ್ಲಿ ವರ್ಣ. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದೀರಾ? 2003 ಮ್ಯಾನುಫ್ಯಾಕ್ಚರಿಂಗ್, 6 ರಿಜಿಸ್ಟ್ರೇಷನ್ ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಮಾರ್ಕೆಟ್ ಅಲ್ಲಿ 120 ಹೇಳ್ತಾ ಇದೀನಿ. ನೀವು ಯೂಟ್ಯೂಬ್ ಕಸ್ಟಮರ್ಗೆ 1,05,000 ಕೊಡ್ತೀನಿ. ಸಿಂಗಲ್ ಓನರ್ ಗಾಡಿ, ಇನ್ಸೂರೆನ್ಸ್ ಫ್ರೆಶ್, 68,000 ಹೊಡಿದೆ. ಓಕೆ, 4,90,000 ಹೇಳ್ತಾ ಇದೀನಿ. ಓಕೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 490 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ZXi ಸಿಂಗಲ್ ಓನರ್ 68,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ? ಇದೆ. ಓಕೆ, ಒಂದ್ ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 220 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 220 ಸ್ವಲ್ಪ ಹೆಚ್ಚು ಕಡಿಮೆ. ನೋಡ್ತಾ ಇರ್ಬೋದು, 80,000 ಜೆನ್ಯೂನ್ ಓಡಿಯೋ ಮೀಟರ್ ನ ತೋರಿಸ್ತಾ ಇದ್ದೀನಿ. ಅಂಡ್ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್. ಸೊ ಇವಾಗ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಎರ್ಟಿಗಾ ಡೀಸೆಲ್ ಇದೆ. ಸಾಕಷ್ಟು ಜನ ಎಲ್ಲ ಈ ಗಾಡಿಗೆ ಹುಡುಕ್ತಾ ಇರ್ತೀರಾ. ಸೊ ಇವಾಗ ಬಂದ್ಬಿಟ್ಟು ನಾವು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಯೂಸ್ ಕಾರ್ಸ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು. ಸೊ ಲಾಸ್ಟ್ ಟೈಮು ವಿಡಿಯೋ ಮಾಡಿದಾಗ ಸಕ್ಕದಾಗಿತ್ತು ರೆಸ್ಪಾನ್ಸ್. ಸಾಕಷ್ಟು ಜನ ಎಲ್ಲ ಇಲ್ಲಿ ಬಂದ್ಬಿಟ್ಟು ಕಾರ್ಸ್ ಎಲ್ಲ ತಗೊಂಡೋಗಿದ್ದಾರೆ. ಇವ್ರ ಶೋರೂಮ್ ಕಡೆಯಿಂದ 100% ಲೋನ್ ಕೂಡ ಆಗುತ್ತೆ. ನೋಡ್ತಾ ಇರ್ಬೋದು ಯಾವ ತರ ಗಾಡಿ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಈ ಗಾಡಿಗಂತೂ ಹೆವಿನೇ ಡಿಮ್ಯಾಂಡ್. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಅಂಡ್ ಮಹೇಂದ್ರ ಗಾಡಿಗೂ ಇದೆ ನಿಮ್ಗೆ XUV 500. ಅಂಡ್ ಜೆನ್ ಹುಡ್ಕೋರ್ಗೆ ಜೆನ್ನು ಇದೆ, ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆ. ಇನ್ನು ಸಾಕಷ್ಟು ಕಾರ್ ಎಲ್ಲ ಒಳಗಡೆ ಎಲ್ಲ ಸ್ಟಾಕ್ ಇದೆ. ಕಂಪ್ಲೀಟ್ ಆಗಿ ವಿಡಿಯೋ ಕೊನೆ ಗಂಟ ನೋಡಿ, ನಿಮ್ಗೆ ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ. ಸೊ ಇವಾಗ ಬಂದ್ಬಿಟ್ಟು ನಾವು 9th ಟೈಮ್ ಬಂದ್ಬಿಟ್ಟು ಹೊರನಾಡು ಶ್ರೀ ಅನ್ನಪೂರ್ಣೇಶ್ವರಿ ಯೂಸ್ ಕಾರ್ಸ್ ಹತ್ರ ವಿಡಿಯೋ ಮಾಡ್ತಿದೀವಿ. ಡೀಟೇಲ್ಸ್ ಎಲ್ಲ ಹೇಳಕ್ಕೆ ನಮ್ಮ ಹತ್ರ ಇವಾಗ ಸರ್ ಆಲ್ರೆಡಿ ರೆಡಿ ಇದ್ದಾರೆ. ಸರ್ ಇವತ್ತು ಎಷ್ಟು ಸ್ಟಾಕ್ ನಿಮ್ಮ ಹತ್ರ ಇದೆ ಸರ್? ಒಂದು 25 ಗಾಡಿ ಇದೆ. 25 ಗಾಡಿ ಇದೆಯಾ? ಓಕೆ. ಅಂಡ್ ನಿಮ್ ಶೋರೂಮ್ ಅಲ್ಲಿ ಲೋನು ಯಾವ ಮಾಡಲ್ ಇಂದ ಸ್ಟಾರ್ಟ್ ಆಗುತ್ತೆ? ಅಂದ್ರೆ ಮಾರುತಿ ವೆಹಿಕಲ್ ಗೆ 9 ಇಂದ ಸ್ಟಾರ್ಟ್ ಆಗ್ತದೆ. ಬೇರೆ ಗಾಡಿಗೆ 12 ಮೇಲೆ. 12 ಮೇಲೆ. ಈ ಗಾಡಿಗಂತೂ ಸಿಕ್ಕಾಪಟ್ಟೆ ಡಿಮ್ಯಾಂಡ್. ನೋಡ್ತಾ ಇರ್ಬೋದು, 6+1 ಡೀಸೆಲ್ ವೆಹಿಕಲ್ ಸ್ಟಾಪ್ ಆಗಿದೆ. ಡೀಸೆಲ್ ಮಾರುತಿ ಸುಜುಕಿಯಲ್ಲಿ ಎರ್ಟಿಗಾ. ಸೊ ಡೀಸೆಲ್ ವೇರಿಯಂಟ್ ಸ್ಟಾಪ್ ಆಗಿದೆ. ಸರ್ ಇದು ಯಾವ ಸರ್ ಮಾಡಲ್ ಇದು? 2013 2013 ಮಾಡಲ್. ಹೌದು. ಎಷ್ಟು ರನ್ ಆಗಿದೆ? 1,05,000 ಶೋರೂಮ್ ಸರ್ವಿಸ್. ಓನರ್ಶಿಪ್ ಸಿಂಗಲ್ ಓನರ್. ಸಿಂಗಲ್ ಓನರ್. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಶೋರೂಮ್ ಟ್ರ್ಯಾಕ್ ಇದೆ. ಸೊ ನೋಡ್ತಾ ಇರ್ಬೋದು, ಎರ್ಟಿಗಾ ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಆಡಿಯೋ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಇದೆ. ಸೊ ನಿಮ್ಗೆ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಕೂಡ ಸಿಗುತ್ತೆ ನಿಮ್ಗೆ. ಸೊ ಶೋರೂಮ್ ಟ್ರ್ಯಾಕ್ ಎಲ್ಲ ಇರುತ್ತೆ ಗಾಡಿದು. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಇದು 6,60,000 ಹೇಳ್ತಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 660 ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಹೌದು. ಓಕೆ ಸರ್. ಅಂಡ್ ನೋಡ್ತಾ ಇರ್ಬೋದು ಇನ್ನೂ ಒಂದು ಗಾಡಿ ಹೇಳಿ ಸರ್. ಇದು ಗೆಟ್ಸ್. ಓಕೆ. 2005. ಎಷ್ಟು ರನ್ ಆಗಿದೆ? 90,000 ಹೊಡಿದೆ. ಓನರ್ಶಿಪ್ 3 ಈ ಗಾಡಿನ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ? 140 ಹೇಳ್ತಾ ಇದ್ದೀನಿ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. FC 2026 ರನ್ನಿಂಗ್ ಇದೆ. ಹೊಸ ಟೈರ್ ಇದೆ. ಗಾಡಿ ಚೆನ್ನಾಗಿದೆ, ಒಳ್ಳೆ ಗುಡ್ ಮೇಂಟೆನೆನ್ಸ್ ಇದೆ ಗಾಡಿ. ಈ ಗಾಡಿಗೆ ಒಂದು ಫೈನಲ್ ರೇಟ್ ಏನಾರ ಕೊಡಕ್ಕಾಗುತ್ತೆ ಸರ್? 125 ಕೊಡ್ತೀನಿ. 125ಗೆ ಗೆಟ್ಸ್. ಸೊ ನೋಡ್ತಾ ಇರ್ಬೋದು, ಗೆಟ್ಸ್ ಪವರ್ ವಿಂಡೋ ಇದೆ. 4 ಕೂಡ ಪವರ್ ವಿಂಡೋ ಬರುತ್ತೆ. ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC, ಆಡಿಯೋ ಸಿಸ್ಟಮ್ ಕೂಡ ಇದೆ. ಓಕೆ ಸರ್, ಏನ್ ಹೇಳಿದ್ರು ಪ್ರೈಸ್? 125 ಫೈನಲ್ ಕೊಡ್ತೀನಿ. 125 ಫೈನಲ್. 140 ಮಾರ್ಕೆಟ್ ಅಲ್ಲಿ ಹೇಳ್ತಾರೆ, 125 ಕೊಡ್ತೀನಿ. ಅಂಡ್ ಡೀಸೆಲ್ ವೆಹಿಕಲ್ ಸ್ವಿಫ್ಟ್ ಇದೆ ಹೇಳಿ ಸರ್. ಡೀಸೆಲ್ ಅಲ್ಲ, ಪೆಟ್ರೋಲ್ ಇದು.
ಪೆಟ್ರೋಲ್ 2009 ಮಾಡಲ್. ಓಕೆ ಸೆಕೆಂಡ್ ಓನರ್. ಓಕೆ 1,15,000 ಹೊಡೆದೆ. 1,15,000 ರನ್ ಆಗಿದೆ. ಹೌದು ZXi. ಸೊ ನೋಡ್ತಾ ಇರ್ಬೋದು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಲೆದರ್ ಇಂಟೀರಿಯರ್ಸ್ ಅಂಡ್ 4 ಕೂಡ ಪವರ್ ವಿಂಡೋ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸ್ವಿಫ್ಟ್ ಈ ಗಾಡಿಗೆ ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ರಾ? 310 ಹೇಳ್ತಾ ಇದೀನಿ. ಓಕೆ ಒಂದು ಫೈನಲ್ ಪ್ರೈಸ್ ಏನಾರ? 290 ಕೊಡ್ತೀನಿ ಅವ್ರೆ. 290 ಫೈನಲ್. ಗಾಡಿ ಚೆನ್ನಾಗಿದೆ. ಓಕೆ ಓಕೆ ಸೊ 290ಗೆ ಫೈನಲ್ ಮಾಡಿ ಕೊಡ್ತೀರಾ? ಸೊ ಒಳಗಡೆ 4 ಸೀಟ್ ಕೂಡ ತುಂಬಾ ಚೆನ್ನಾಗಿದೆ. ZXi ಟಾಪ್ ಅಂಡ್ ವೇರಿಯಂಟ್. ಓಕೆ ಸರ್. ಅಂಡ್ ಇನ್ನೂ ಒಂದು ಸ್ವಿಫ್ಟ್, ಅದು ಕೂಡ ಪೆಟ್ರೋಲ್, ಅಲಾಯ್ ವೀಲ್ಸ್ ಎಲ್ಲ ಇದೆ ಗಾಡಿಯಲ್ಲಿ ನೋಡ್ತಾ ಇರ್ಬೋದು. ಸರ್ ಈ ಗಾಡಿ ಎಷ್ಟು ರನ್ ಆಗಿದೆ? 1,03,000 ಹೊಡಿದೇವ್ರೆ. ಓಕೆ ಓನರ್ಶಿಪ್ ಸರ್? ಸೆಕೆಂಡ್ ZXi 2010 ಮಾಡಲ್. 2010 ಮಾಡಲು. ಹೌದು ZXi. ಸೊ ಇದರಲ್ಲೂ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೌದು ಏರ್ ಬ್ಯಾಗು ಬ್ಯಾಕ್ ವೀಲ್ ಎಲ್ಲ ಇದೆ. 2 ಏರ್ ಬ್ಯಾಗ್ ಬರುತ್ತೆ, ಮ್ಯಾಗ್ ವೀಲ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಸೊ ಎಲ್ಲ ಬರುತ್ತೆ. ಟಾಪ್ ಅಂಡ್ ವೆಹಿಕಲ್, ಅದು ಕೂಡ ಪೆಟ್ರೋಲ್ ವೆಹಿಕಲ್, ಲೋ ಮೇಂಟೆನೆನ್ಸ್ ಅಲ್ಲಿ. ರೀಸೇಲ್ ವ್ಯಾಲ್ಯೂ ಕೂಡ ಈ ಕಾರ್ಗೆ ತುಂಬಾ ಚೆನ್ನಾಗಿರುತ್ತೆ. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 3,70,000 ಹೇಳ್ತಾ ಇದೀನಿ. 345 ಫೈನಲ್ ಕೊಡ್ತೀನಿ. 345 ಫೈನಲ್. ಓಕೆ ಗಾಡಿ ಒಳ್ಳೆ ಗುಡ್ ಮೈಂಡ್, ರನ್ನಿಂಗ್ ಎಲ್ಲ ಸೂಪರ್ ಆಗಿದೆ. ಓಮ್ನಿ ಹುಡ್ಕೋರ್ಗೆ ಓಮ್ನಿ ಇದೆ ನೋಡ್ತಾ ಇರ್ಬೋದು. ಒಳಗಡೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಹಾಕ್ಸಿದ್ದಾರೆ ಅಂಡ್ ಹೊಸ ಗಾಡಿ ಆಲ್ಮೋಸ್ಟ್. ಸೊ ನೋಡ್ತಾ ಇರ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಅಂಡ್ ಹೊಸ ಲೆದರ್ ಇಂಟೀರಿಯರ್ಸ್, ಆಲ್ಮೋಸ್ಟ್ ಶೋರೂಮ್ ಲೇಟೆಸ್ಟ್ ಮಾಡಲ್ ಅನ್ಸುತ್ತೆ. ನೋಡ್ತಾ ಇರ್ಬೋದು ಗಾಡಿ ನೀಟಾಗಿ ಕ್ಲೀನ್ ಆಗಿ ಒಳ್ಳೆ ಕಂಡೀಷನ್ ಅಲ್ಲಿ ಇದೆ. ಸಾಕಷ್ಟು ಜನ ಓಮ್ನಿಗೆ ಹುಡುಕ್ತಾ ಇರ್ತೀರಾ. ನೋಡ್ತಾ ಇರ್ಬೋದು ಸೀಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 6+2 8 ಜನ ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. 7 ಸೀಟರ್ ಗಾಡಿ, 8 ಸೀಟರ್ ಗಾಡಿ. ಓಕೆ ಸರ್, ಯಾವ್ದು ಸರ್ ಇದು ಮಾಡಲು? 2011 ಮಾಡಲ್. ಓಕೆ ಸಿಂಗಲ್ ಓನರ್, 8 ಸೀಟರ್ ಗಾಡಿ. ಬರೀ 35,000 ರನ್ ಆಗಿದೆ ಅಷ್ಟೇ. ಶೋರೂಮ್ ಟ್ರ್ಯಾಕ್. ಬರೀ 35,000 ಶೋರೂಮ್ ಟ್ರ್ಯಾಕ್ ಇದೆ. ಹೌದು. ಈ ಗಾಡಿಗೆ ಏನ್ ಪ್ರೈಸ್ ಹೇಳ್ತಾ ಇದ್ರೆ? ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಎಲ್ಲ ಗಾಡಿ. ಏನು ಫುಲ್ ಶೋರೂಮ್ ಅಲ್ಲಿ ಗಾಡಿ ಹೆಂಗಿದೆ ಅದೇ ಸೇಮ್ ಆ ಟೈಪ್ ಅಲ್ಲಿ ಇದೆ ಗಾಡಿ. ಓಕೆ ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 260 ಹೇಳ್ತಾ ಇದೀನಿ ಮಾರ್ಕೆಟ್ ಅಲ್ಲಿ. ನಾವು ನಿಮ್ ಯೂಟ್ಯೂಬ್ ಕಸ್ಟಮರ್ ಕಡೆ ಆದ್ರೆ ಒಂದು 240 ಕೊಡ್ತೀನಿ. 240 ಫೈನಲ್ ಮಾಡಿ ಮಾಡ್ಕೊಡ್ತೀನಿ. ತುಂಬಾ ಚೆನ್ನಾಗಿದೆ ಗಾಡಿ. ಹೌದು, ಏನು 1 ರೂಪಾಯಿ ವರ್ಕ್ ಇಲ್ಲ ಗಾಡಿಲಿ. 1 ರೂಪಾಯಿ ಖರ್ಚಿಲ್ಲ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅದು ಕೂಡ ಕಡಿಮೆ ಓಡಿದೆ. 35 ಕಿಲೋಮೀಟರ್. ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಓಕೆ ಅಂಡ್ ಹುಂಡೈ ವರ್ಣ ನೋಡ್ತಾ ಇರ್ಬೋದು. ಇದು 1.6 ಸರ್. ಇದು ಡೀಸೆಲ್ ವೆಹಿಕಲ್. ಡೀಸೆಲ್ ವೆಹಿಕಲ್. ಎಷ್ಟು ರನ್ ಆಗಿದೆ ಸರ್? ಇದು 90,000. ಓನರ್ಶಿಪ್ ಸೆಕೆಂಡ್. ಸರ್ 90,000 ಓನರ್ಶಿಪ್. ಟ್ರ್ಯಾಕ್ ಇದೆಯಾ ಸರ್? ಇದೆ ಇದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ. ಸೊ ವರ್ಣ ಬಗ್ಗೆ ನಾವೇನ್ ಮಾತಾಡಂಗಿಲ್ಲ. ನೋಡ್ತಾ ಇರ್ಬೋದು ಎಷ್ಟು ಲಕ್ಸುರಿ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಏರ್ ಬ್ಯಾಗ್ ಇಂದ ಹಿಡಿದ್ಬಿಟ್ಟು ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಅಂಡ್ ಆಡಿಯೋ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆರ್ಮ್ ರೆಸ್ಟ್, ಏರ್ ಬ್ಯಾಗು ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರಾ? ಸರ್ 6.5 ಹೇಳ್ತಾ ಇದೀನಿ ಸರ್. 5.5. ಓಕೆ 5.5 ಹೇಳ್ತೀನಿ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 5.5 ಹೇಳ್ತಿದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಸೊ ವರ್ಣ ಬಗ್ಗೆ ನಾವೇನ್ ಮಾತಾಡಂಗೆ ಇಲ್ಲ. ಒಳ್ಳೆ ಬಿಲ್ಡ್ ಕ್ವಾಲಿಟಿ. ಇದು ಲಕ್ಸುರಿ ಸೆಡಾನ್ ಕಾರ್ಗಳಿಗೆ ಇದು ಬಂದ್ಬಿಟ್ಟು ಕಿಂಗ್ ಅಂತ ಗಾಡಿ. ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೂಪರ್ ಆಗಿರುತ್ತೆ ಗಾಡಿ. ಈ ಪ್ರೈಸ್ ಅಲ್ಲಿ ನಿಮ್ಗೆ ಸ್ವಿಫ್ಟ್ ಸಿಗಲ್ಲ. ಹೌದು, ಆ ರೇಟ್ ಅಲ್ಲಿ ನಿಮ್ಗೆ ಕೊಡ್ತಾ ಇದೀವಿ ನಾವು. ಈ ರೇಟಲ್ಲಿ ಸ್ವಿಫ್ಟ್ ಕೂಡ ಸಿಗಲ್ಲ. 5 ಲಕ್ಷ 5 ಲಕ್ಷ ಸ್ವಿಫ್ಟ್ ಕೊಡ್ತಾ ಇದೆ 14 ಮಾಡಲ್ ಅಲ್ಲಿ. ಹೌದೌದು, ನಾವು ಟಾಪ್ ಎಂಡ್ ಮಾಡಿ ಕೊಡ್ತಾ ಇದೀವಿ ನಿಮ್ಗೆ. ಟಾಪ್ ಎಂಡ್ ಗಾಡಿನೇ ಸಿಗ್ತಾ ಇದೆ ನಿಮ್ಗೆ ಆ ಪ್ರೈಸ್ ಗೆ. ನಿಮ್ ಸ್ವಿಫ್ಟ್ ರೇಟ್ ಅದೇ ನಿಮ್ಗೆ ವರ್ಣ ಸಿಗ್ತಾ ಇದೆ. ವರ್ಣ ಸಿಗ್ತೈತೆ. ಸ್ವಿಫ್ಟ್ ಬರೋ ಪ್ರೈಸ್ ಅಲ್ಲಿ ವರ್ಣ, ಅದು ಕೂಡ ಟಾಪ್ ಎಂಡ್ ವೆಹಿಕಲ್, ಡೀಸೆಲ್ ವೆಹಿಕಲ್. 1.6 ಹೋಗ್ತು ಅಂದ್ರೆ 6 ಲಕ್ಷ ಕಮ್ಮಿ ಇಲ್ಲ ಈ ಮಾಡಲ್ ಅಲ್ಲಿ. ಹೌದೌದು. ಸೊ ನಮ್ ಚಾನಲ್ ವ್ಯೂವರ್ಸ್ ಗೆ ಒಂದು ಬಂಪರ್ ಆಫರ್ ವರ್ಣ ನೋಡ್ತಿರೋರ್ಗೆ ಎಸ್ಪೆಷಲಿ. ಅಂಡ್ ಮಹೇಂದ್ರ XUV 500 ಹುಡ್ಕೋರ್ಗೆ ಗನ್ ಅಂತ ಗಾಡಿ ನೋಡ್ತಾ ಇರ್ಬೋದು. ಇದು ಒಳ್ಳೆ ಆನೆ ಇದ್ದಂಗೆ ಇರುತ್ತೆ. ಹೇಳಿ ಸರ್ ಈ ಗಾಡಿ ಬಗ್ಗೆ. 2014 ಮಾಡಲು W8 ADAS TV ಇದೆ. ಮತ್ತೆ ಇದಕ್ಕೆ 1 ಇಯರ್ ವಾರಂಟಿ ಇದೆ. ಇಂಜಿನ್ ಗೇರ್ ಬಾಕ್ಸ್ ಗೆ 1 ಇಯರ್ ವಾರಂಟಿ ಇದೆ ವಿತ್ ವಾರಂಟಿ. ಸೊ ನಿಮ್ಗೆ 1 ಇಯರ್ ಇಂಜಿನ್ ವಾರಂಟಿ ಸಿಗುತ್ತೆ ಈ ಗಾಡಿಗೆ. ಒಂದ್ ಸರ್ವಿಸ್ ಫ್ರೀ ಮಾಡಿಸ್ಕೊಡ್ತೀವಿ. ಒಂದು ಸರ್ವಿಸ್ ಫ್ರೀ ಕೂಡ ಸಿಗುತ್ತೆ. ಓಪನ್ ಮಾಡ ಸರ್. ಇದು ಓನರ್ಶಿಪ್ ಏನಾಗಿದೆ? ಓನರ್ಶಿಪ್ 3 ಆಗಿದೆ. ಒಂದೇ ಮನೇಲಿ 3 ಆಗಿದೆ. ಎಷ್ಟು ರನ್ ಆಗಿದೆ? 70,000 ಹೊಡಿದೆ. 70,000. ಸೊ ಟ್ರ್ಯಾಕ್ ಇದ್ದೇ ಇರುತ್ತೆ. ಟ್ರ್ಯಾಕ್ ಚೆಕ್ ಮಾಡಿದ ಗಾಡಿ ಕಂಡೀಷನ್ ಇದೆ. ಓಕೆ. ಸೊ ಇದರಲ್ಲಿ ನೋಡ್ತಾ ಇರ್ಬೋದು
ಫುಲ್ ಆಂಬಿಯನ್ಸ್ ಮಾತ್ರ ಎಕ್ಸಲೆಂಟ್ ಆಗಿರುತ್ತೆ. ನಾವು XUV500 ಬಗ್ಗೆ ಏನ್ ಮಾತಾಡಂಗೇ ಇಲ್ಲ. ಅಂಡ್ ಮಧ್ಯದಲ್ಲಿ ಕೂಡ ಆಮ್ರೆಸ್ಟ್ ಬರುತ್ತೆ. ಥರ್ಡ್ ರೋ ಅಲ್ಲಿ ನೋಡ್ತಾ ಇರ್ಬೋದು, ಆರಾಮಾಗಿ ಕುತ್ಕೊಂಡು ಹೋಗ್ಬಿಡ್ಬೋದು. ಥರ್ಡ್ ರೋ ಅಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ವೆಹಿಕಲ್. ಅಂಡ್ ಒಂದು ದೊಡ್ಡ ಫ್ಯಾಮಿಲಿಗೆ ಲಕ್ಸುರಿ ಕಾರ್, ಆರಾಮಾಗಿ ಲಾಂಗ್ ರೈಡ್ಸ್ ಟ್ರಿಪ್ ಎಲ್ಲ ಹೊಡಿಬಹುದು. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 8 lakh ಹೇಳ್ತಾ ಇದೀನಿ, ನಿಮ್ಗೆ 7,25,000 ಬಂದ್ರೆ ಫೈನಲ್ ಪ್ರೈಸ್ ಕೊಡ್ತೀನಿ. ಪ್ಲಸ್ ಅದೇ 1 year ವಾರಂಟಿ. ಓಕೆ, 7,25,000 ಫೈನಲ್. ಹೌದು, ಪ್ಲಸ್ ವಾರಂಟಿ. ಅಂಡ್ ಜೆನ್ನುಡ್ ಕಾರ್ಗೆ ಜೆನ್ ಇದೆ ನೋಡ್ತಾ ಇರ್ಬೋದು. 4 ಕೂಡ ಹೊಸ ಟೈರ್, ತುಂಬಾ ಚೆನ್ನಾಗಿದೆ. ಜೆನ್ ಪವರ್ ಸ್ಟೇರಿಂಗ್, ಪವರ್ ವಿಂಡ್ ಎಲ್ಲ ಬರುತ್ತೆ. ಯಾವ ಇದು ಮಾಡ್ಲಿದು ಯಾವ್ದು? ಜೆನ್ನು ಇದು 2003 ಮಾಡಲ್, 6 ರಿಜಿಸ್ಟ್ರೇಷನ್, ಮ್ಯಾನುಫ್ಯಾಕ್ಚರಿಂಗ್ 3, ರಿಜಿಸ್ಟ್ರೇಷನ್ 6. ಹೊಸ ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್, ಬ್ರ್ಯಾಂಡ್ ನ್ಯೂ ಸೀಟಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ನೋಡ್ತಾ ಇರ್ಬೋದು. ಪವರ್ ಸ್ಟೇರಿಂಗ್ AC ಬರ್ತಲ್ಲ ಸರ್, ಪವರ್ ಸ್ಟೇರಿಂಗ್ AC. ಕಾರ್ ಕಲ್ತ್ಕೊಳ್ಳೋರ್ಗಂತೂ ಒನ್ ಆಫ್ ದ ಬೆಸ್ಟ್ ಕಾರ್ ಇದು. ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 2003 ಮ್ಯಾನುಫ್ಯಾಕ್ಚರಿಂಗ್, 6 ರಿಜಿಸ್ಟ್ರೇಷನ್ ಗಾಡಿ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಇದು ಮಾರ್ಕೆಟ್ ಅಲ್ಲಿ 120 ಹೇಳ್ತಾ ಇದೀನಿ. ನೀವು ಯೂಟ್ಯೂಬ್ ಕಸ್ಟಮರ್ಗೆ 1,05,000 ಕೊಡ್ತೀನಿ. 1 ಲಕ್ಷ ನಮ್ಮ ಚಾನಲ್ ಕಡೆಯಿಂದ ಬರೋರಿಗೆ ಫೈನಲ್ ಮಾಡಿ ಕೊಡ್ತೀವಿ. ಒಳ್ಳೆ ಗಾಡಿ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ ಗಾಡಿ. ಏನು ಇಲ್ಲ, ಎಲ್ಲ ಬಾಡಿ ಲೈನಿಂಗ್ ಆಗ್ಲಿ ಮತ್ತೊಂದಾಗ್ಲಿ ಎಲ್ಲ ನೀಟ್ ಇದೆ ಗಾಡಿ. ಓಕೆ ಸರ್, ಯಾವ್ದು ವರ್ಕಿಂಗ್ ಇಲ್ಲ. 1,05,000 ಫೈನಲ್. ಟೈರ್ಗೆ ನಿಮ್ಗೆ ಒಂದು 15,000 ಆಗ್ಬಿಡ್ತದೆ. ಹೌದೌದು, 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ ನೋಡ್ತಾ ಇರ್ಬೋದು. ಅಪೋಲೋ ಟೈರ್ಸ್ 4 ಕೂಡ ಹೊಸ ಟೈರ್, ಬ್ರಾಂಡೆಡ್ ಟೈರ್ ಇದೆ. ಸೊ ಗಾಡಿ ಏನು ತೊಂದರೆ ಇಲ್ಲ, ನಿಮ್ಗೆ ಆರಾಮಾಗಿ ನೀಟಾಗಿ ಒಳ್ಳೆ ಮೇಂಟೆನೆನ್ಸ್ ಎಲ್ಲ ಬರುತ್ತೆ. ರೀಸೇಲ್ ವ್ಯಾಲ್ಯೂ ಕೂಡ ತುಂಬಾ ಚೆನ್ನಾಗಿದೆ. ಸರ್, ಇದು 800 ಸೇಲ್ ಇದೆಯಾ ಸರ್? ಹೌದು, 2096 ಮಾಡಲ್. ಓಕೆ, 96 ಮಾಡಲ್. ಸರ್, ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? ಇದು 60,000 ಹೇಳ್ತಾ ಇದೀನಿ. ಓಕೆ, FC ಇನ್ಸೂರೆನ್ಸ್ ರನ್ನಿಂಗ್ ಇದೆ, ಗಾಡಿ ಗುಡ್ ಕಂಡೀಷನ್ ಇದೆ, ಟೈರ್ ಎಲ್ಲ ಕಂಡೀಷನ್ ಇದೆ. ಇದು ಹೊಸ ಟೈರ್ ಇದೆ ನೋಡಿ, ಗಾಡಿ ಚೆನ್ನಾಗಿದೆ. 60,000ಕ್ಕೆ ಫೈನಲ್. 55,000 ಫೈನಲ್ ಕೊಡ್ತೀನಿ. 55,000ಕ್ಕೆ ಫೈನಲ್. ಹೌದು, ನಮ್ ಚಾನಲ್ ಕಡೆಯಿಂದ ಬಂದ ಆಫರ್ ಪ್ರೈಸ್. ಟೊಯೋಟಾ ಇನೋವಾ ಹೇಳಿ ಸರ್. 2009 ಮಾಡಲ್. ಓಕೆ, ವಿ ವರ್ಷನ್, ಸಿಂಗಲ್ ಓನರ್ ಗಾಡಿ, 1,80,000 ರನ್ ಆಗಿದೆ. ಸಿಂಗಲ್ ಓನರ್ ಕಾರು. ಹೌದು ಸರ್, ಎಷ್ಟು ರನ್ ಆಗಿದೆ ವೆಹಿಕಲ್? 1,80,000. 1,70,000 ರನ್ ಆಗಿದೆ. ಆರಾಮಾಗಿ 5 ಲಕ್ಷ ಕಿಲೋಮೀಟರ್ ಗಂಟ ಈಸಿಯಾಗಿ ಹೋಗುತ್ತೆ ಗಾಡಿ. ಸೊ ನೋಡ್ತಾ ಇರ್ಬೋದು, 4 ಕೂಡ ಹೊಸ ಟೈರು. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ 2.5 ವಿ ವರ್ಷನ್. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ನಿಮ್ಗೆ ಸಪ್ರೇಟ್ ಆಗಿ ಒಂದು ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ಆಂಬಿಯನ್ಸ್ ಮಾತ್ರ ಎಕ್ಸಲೆಂಟ್ ಆಗಿದೆ. ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ನಿಮ್ಗೆ. 6+1 ಇದು ಸೀಟಿಂಗ್ ಬಂದ್ಬಿಟ್ಟು. ಸರ್, ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ? 6,90,000 ಹೇಳ್ತಾ ಇದ್ದೀನಿ. ಓಕೆ, ಫೈನಲ್ ಪ್ರೈಸ್ ಏನಾರ ಸರ್ ಬಂದ್ರೆ ವ್ಯಾಪಾರಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಫೈನಲ್ ಪ್ರೈಸ್ ಏನಾದ್ರು ದೊಡ್ಡ ಗಾಡಿಗಳು ಕೆಲವರು ಬರ್ತಾರೆ, ಈಗ ಪಾರ್ಕಿಂಗ್ ಹಂಗೆ ಹೇಳ್ತಾರೆ, ಅದು ಇದ್ ಮಾಡಕ್ಕಾರ. ವ್ಯಾಪಾರಕ್ಕೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಏನ್ ಹೇಳಿದ್ದು ಪ್ರೈಸ್? 690. ಓಕೆ, ಸಿಮಿಲರ್ ಅಂತ ಹೇಳ್ತಿರಲ್ಲ, ಹೌದೌದು, ತಿರ್ಗಾ ಬಂದಾಗ ತಿರ್ಗಾ ಕಮ್ಮಿ ಮಾಡಕ್ ಆಗಲ್ಲ. ಬಂದಿದ್ದೀರಿ ಏನ್ ಸರ್ ಅದೇ ರೇಟ್ ಇಟ್ಟಿದ್ದೀರಿ ಅಂತಾರೆ. ಫೈನಲ್ ಪ್ರೈಸ್ ಬೇಡ. ನಾನು ಈ ಗಾಡಿ ಇಂಟ್ರೆಸ್ಟೆಡ್ ಆಗಿರೋರು ಬಂದು ಗಾಡಿ ಎಲ್ಲ ಚೆಕ್ ಮಾಡ್ಕೊಂಡು ಆರಾಮಾಗಿ ಮಾತಾಡಿದ್ರೆ ಒಂದು ಒಳ್ಳೆ ಬೆಸ್ಟ್ ಪ್ರೈಸ್ ಗೆ ಮಾಡ್ಕೊಡ್ತೀನಿ. ಓಕೆ ಸರ್, ಸೇಮ್ ಗಾಡಿ ಆಲ್ಮೋಸ್ಟ್ ಸಿಮಿಲರ್ ಆಗಿ ಇನೋವಾ ತರನೇ ಇರುತ್ತೆ, ಬಟ್ ಇದು ಚಿಕ್ಕದು, ಅದು ಕೂಡ ಡೀಸೆಲ್ ವೆಹಿಕಲ್. ನಮ್ ವಿಡಿಯೋದಲ್ಲಿ 2ನೇ ಅರ್ಟಿಗಾ ಹೇಳಿ ಸರ್. 2013 ಮಾಡಲ್ ZXi. ಓಕೆ, ಡೀಸೆಲ್ ವೆಹಿಕಲ್, ಸೆಕೆಂಡ್ ಓನರ್. ಎಷ್ಟು ರನ್ ಆಗಿದೆ ಸರ್? 70,000 ಹೊಡಿದೆ. ಸೆಕೆಂಡ್ ಓನರ್. ಹೌದು, ಟಾಪ್ ಎಂಡ್. ಸರ್ವಿಸ್ ಆಗಿದೆ ಗಾಡಿ. ಓಕೆ, ಆಯಿಲ್ ಚೇಂಜ್ ಆಗಲಿ ಮತ್ತೊಂದಾಗ್ಲಿ ಏನು ಮಾಡಂಗಿಲ್ಲ, ಎಲ್ಲ ಸರ್ವಿಸ್ ಆಗ್ಬಿಟ್ಟಿದೆ, ಗಾಡಿ ಎಲ್ಲ ಆಗಿದೆ. ಬರೇ ಹೂವು ಹಾಕೊಂಡು ಗಾಡಿ ಓಡಿಸ್ಕೊಳ್ಳೋದು ಅಷ್ಟೇ. ABS ಎಲ್ಲ ಇದೆ. ಹೌದು, ABS, ಏರ್ ಬ್ಯಾಗು, ಎರ್ಟಿಗಾ ZDI. ಸೊ ಒಳ್ಳೆ ಕಲರ್ ಇದು ಬಂದ್ಬಿಟ್ಟು. ಮ್ಯಾಗ್ವಿಲ್ ಇದೆ, ಮ್ಯಾಗ್ವಿಲ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಮ್ಯಾಗ್ವಿಲ್ ಕೂಡ ತುಂಬಾ ಚೆನ್ನಾಗಿದೆ. ಅಂಡ್ ಸೊ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಟಚ್ ಸ್ಕ್ರೀನ್, ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ ನೋಡ್ತಾ ಇರ್ಬೋದು, ಸಾಕಷ್ಟು ಡಿಮ್ಯಾಂಡ್ ಈ ಕಾರ್ಗೆ ಮಾತ್ರ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತೀರಾ. ಸೊ ಇವಾಗ ನಮ್ಗೆ ಶೋರೂಮ್ ಹೋದ್ರೆ ಪೆಟ್ರೋಲ್ ವೆಹಿಕಲ್ ಸಿಗೋದು, ಡೀಸೆಲ್ ವೆಹಿಕಲ್ ಅಂತೂ ಸಿಗಲ್ಲ. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್. 6,70,000 ಹೇಳ್ತೀನಿ, ಹೆಚ್ಚು ಕಮ್ಮಿ ಕೊಡ್ತೀನಿ. 670 ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ಹೌದು,
ಓಕೆ ಸರ್. i10 ಹುಡ್ಕೋರ್ಗೆ i10 1.2 i10 ಹೇಳಿ ಸರ್, ಒನ್ ಆಫ್ ದ ಬೆಸ್ಟ್ ಕಲರ್ ಅಂತಾನೆ ಹೇಳ್ಬೋದು. 2008 ಮಾಡಲ್. ಓಕೆ, ಫ್ರೆಶ್ ಇನ್ಸೂರೆನ್ಸ್ ಮಾಡ್ಕೊಡ್ತೀರಿ. ಓಕೆ, ಒಂದು 75,000 ಓಡಿದೆ. 75,000 ರನ್ ಆಗಿದೆ. ಹೌದು, 2008 ಮಾಡಲ್. 8 ಮಾಡಲ್. ಓನರ್ಶಿಪ್ 3 ಆಗಿದೆ. 3 ಆಗಿದೆ. ಟಾಪ್ ಎಂಡ್ ಸರ್ ಇದು? ವೇರಿಯಂಟ್ ಇದು ಮ್ಯಾಗ್ನಾ. ಓಕೆ, ಮ್ಯಾಗ್ನಾ 4 ಪವರ್ ಎಂಡ್ ಇದೆ. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ 210 ಹೇಳ್ತಾ ಇದ್ದೀನಿ. 210. ಹೌದು ಸರ್, 210 ಇನ್ನು ವಿತ್ ಇನ್ಸೂರೆನ್ಸ್ 1 ಇಯರ್. ಓಕೆ ಸರ್. ಫೋರ್ಡ್ ಫಿಗೋ ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ 2014 ಮಾಡಲ್. ಓಕೆ, ಸಿಂಗಲ್ ಓನರ್ ಗಾಡಿ. ಎಷ್ಟು ರನ್ ಆಗಿದೆ? 68,000. 68,000 ರನ್ ಆಗಿದೆ. ಸಿಂಗಲ್ ಓನರ್ ಗಾಡಿ, 2014 ಮಾಡಲು. ಹೌದು. ಇನ್ಸೂರೆನ್ಸ್ ರನ್ನಿಂಗ್ ಇದೆಯಾ? ರನ್ನಿಂಗ್ ಇದೆ. ಈ ಕಾರ್ಗೆ ಒಂದು ಬೆಸ್ಟ್ ಪ್ರೈಸ್ ಕೊಟ್ಬಿಡಿ ಸರ್. 320 ಹೇಳ್ತಾ ಇದ್ದೀನಿ. ಓಕೆ, 320 ನೆಗೋಷಿಯಬಲ್ ಆಗ್ತದೆ ಪಕ್ಕ ಅಂದ್ರೆ 100% ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬಂದು ವ್ಯಾಪಾರ ಕುಂತ್ಕೊಂಡ್ರೆ. ಓಕೆ ಸರ್, ಥ್ಯಾಂಕ್ ಯು. ಅದಾಗಿದೆ, ವ್ಯಾಪಾರ ಆಗಿದೆ ಬೇಡ. ಇದು ಕ್ಲೋಸ್ ಆಗೋಗ್ಬಿಟ್ಟೈತೆ. ಸೆಲೆರಿಯಾ ಇದೆಯಾ ಸರ್? ಸರ್ ಸೆಲೆರಿ ಇದೆ. ನೋಡ್ತಾ ಇರ್ಬೋದು, ಸೆಲೆರಿಯಾ ಇದು ಆಲ್ಮೋಸ್ಟ್ VXi ಅನ್ಸುತ್ತೆ. ಹೇಳಿ ಸರ್. ZXi ಆಟೋಮೆಟಿಕ್. ಓಕೆ, ಸಿಂಗಲ್ ಓನರ್ ಗಾಡಿ. ಇನ್ಶೂರೆನ್ಸ್ ಫ್ರೆಶ್ 68,000 ಓಡಿದೆ. ಓಕೆ, 4,90,000 ಹೇಳ್ತಾ ಇದ್ದೀನಿ. ಓಕೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತೀನಿ. 490 ಹೇಳ್ತಿದ್ರೆ ಹೆಚ್ಚು ಕಡಿಮೆ ಆಗೋಗ್ಬಿಡುತ್ತೆ. ZXi ಸಿಂಗಲ್ ಓನರ್ 68,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆಯಾ? ಇದೆ. ಓಕೆ, ಸೊ ನೋಡ್ತಾ ಇರ್ಬೋದು, ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮ್ಗೆ. ಇದು ಟಾಪ್ ಎಂಡ್ ಮಾಡಲು, ಅದು ಕೂಡ ರೆಡ್ ಕಲರ್. ಒನ್ ಆಫ್ ದ ಬೆಸ್ಟ್ ಕಾರ್ ಇದು ಬಂದ್ಬಿಟ್ಟು. ಸೆಲೆರಿಯೋ ರೀಸೇಲ್ ವ್ಯಾಲ್ಯೂ ಇದೆ, ಮೇಂಟೆನೆನ್ಸ್ ಕಡಿಮೆ, ಒಳ್ಳೆ ಮೈಲೇಜ್ ಎಲ್ಲ ಬರುತ್ತೆ. ಡೀಸೆಲ್ ಎಷ್ಟು ರನ್ ಆಗಿದೆ? 78,000. ಹೌದು ಸರ್, ಇದು ಓನರ್ಶಿಪ್ ಸಿಂಗಲ್ ಓನರ್ 78,000 ರನ್ ಆಗಿದೆ. ಡೀಸೆಲ್ ವೆಹಿಕಲ್ ಹುಡುಕಿದ್ರು ಸಿಗಲ್ಲ ನಿಮ್ಗೆ. ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಾನೆ ಹೇಳ್ಬೋದು. ಒಳ್ಳೆ ಮೈಲೇಜ್ ಬರುತ್ತೆ, ಫ್ಯಾಮಿಲಿಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರ? 490. ಸೊ 490 ಕೋಟಿಂಗ್ ಪ್ರೈಸ್ ವೆಹಿಕಲ್ದು. ಸೊ ಇದರಲ್ಲಿ ಕೂಡ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಅಂಡ್ 4 ಕೂಡ ಪವರ್ ವಿಂಡೋ ಬರುತ್ತೆ. ಲೆದರ್ ಇಂಟೀರಿಯರ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಕೂಡ ಬರುತ್ತೆ ನಿಮ್ಗೆ. ಅಂಡ್ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಮಿಡಲ್ ವೇರಿಯಂಟ್. ಓಕೆ ಸರ್. ಸೊ ಇವಾಗ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ಪೆಟ್ರೋಲ್ ವೆಹಿಕಲ್ ಇದೆ. ಪೆಟ್ರೋಲ್ ಅಲ್ಲ ಇದು? 2016. ಎಷ್ಟು ರನ್ ಆಗಿದೆ ಸರ್ ಇದು? 45,000. ಓನರ್ಶಿಪ್ ಸೆಕೆಂಡ್. ಈ ಕಾರ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತೀವಿ? 575 ಹೇಳ್ತಾ ಇದ್ದೀನಿ. ಓಕೆ, ಇನ್ಸೂರೆನ್ಸ್ ಎಲ್ಲ ಇದೆಯಾ ಸರ್? VXi ಆಪ್ಷನಲ್ ಗಾಡಿ. VXi ಆಪ್ಷನಲ್. ಇನ್ಶೂರೆನ್ಸ್ ರನ್ನಿಂಗ್ ಇದೆ. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಸೊ VXi ಆಪ್ಷನಲ್. ಸ್ವಲ್ಪ VXi ಗಿಂತ ನಿಮ್ಗೆ ಹೈ ಮಾಡಲ್ ಬರುತ್ತೆ. ಒಂದು ಇದೆ. ಸೊ ನಿಮ್ಗೆ ಇದರಲ್ಲಿ ಎರಡು ಕೂಡ ಪವರ್ ವಿಂಡೋ ಬರುತ್ತೆ. 4 ಕೂಡ ಪವರ್ ವಿಂಡೋ ಬರುತ್ತೆ. ಏರ್ ಬ್ಯಾಗು, ಲೆದರ್ ಇಂಟೀರಿಯರ್ಸ್ ತುಂಬಾ ಚೆನ್ನಾಗಿದೆ. ಸರ್, ಈ ಗಾಡಿಗೆ ಏನ್ ಹೇಳಿದ್ವಿ ಪ್ರೈಸ್? 5,75,000. 5,75,000. ಪೆಟ್ರೋಲ್ ವೆಹಿಕಲ್. ಸರ್, ಇದು ವೈಟ್ ಕಲರ್ ಫೋರ್ಡ್ ಫಿಗೋ ಇದೆಯಾ ಸರ್? ಅದು 11 ಮಾಡಲು. 2011. ಹೌದು. ಡೀಸೆಲ್ ಪೆಟ್ರೋಲಾ? ಡೀಸೆಲ್. ಎಷ್ಟು ರನ್ ಆಗಿದೆ? 80,000. ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್. 220 ಹೇಳ್ತೇನೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ. 220 ಸ್ವಲ್ಪ ಹೆಚ್ಚು ಕಡಿಮೆ. ಸೊ ಡೀಸೆಲ್ ಫೋರ್ಡ್ ಫಿಗೋಗೆ ಸಾಕಷ್ಟು ಚೆನ್ನಾಗಿ ಹುಡುಕ್ತಾ ಇರ್ತೀರಾ, ಯಾಕಂದ್ರೆ ಇದು ಒಳ್ಳೆ ಮೈಲೇಜ್ ಬರುತ್ತೆ. ಗಾಡಿ ಕೂಡ ನಿಮ್ಗೆ ಬಿಲ್ಟ್ ಕ್ವಾಲಿಟಿಯಲ್ಲಿ ಎಲ್ಲೂ ಕೂಡ ಕಡಿಮೆ ಆಗಲ್ಲ. ಬಿಲ್ಟ್ ಕ್ವಾಲಿಟಿ ಮಾತ್ರ ಎಕ್ಸ್ಟ್ರೀಮ್ ಆಗಿರುತ್ತೆ. ಸೊ ಫೋರ್ಡ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ನೋಡ್ತಾ ಇರ್ಬೋದು. 80,000 ಜೆನ್ಯೂನ್ ಓಡಿಯೋ ಮೀಟರ್ ನ ತೋರಿಸ್ತಾ ಇದ್ದೀನಿ. ಅಂಡ್ ನಿಮ್ಗೆ ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ಟಚ್ ಸ್ಕ್ರೀನು, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಓಕೆ ಸರ್. ಅಂಡ್ ಸರ್, ಆಲ್ಟೋ K10 ಇದೆಯಾ? ಇದೆ ಸರ್, ಹೇಳಿ ಸರ್. ಇದು 2011 ಮಾಡಲ್. ಓಕೆ, 2011. ಎಷ್ಟು ರನ್ ಆಗಿದೆ ಸರ್? 76,000 ಓಡಿದೆ. ಸರ್, ಈ ವೆಹಿಕಲ್ಗೆ 64,000 ರನ್ ಆಗಿದೆ. ಈ ವೆಹಿಕಲ್ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 2,15,000. ಓಕೆ, ಒಂದು ಫೈನಲ್ ಪ್ರೈಸ್ ಏನಾರ ಹೇಳಕ್ಕಾಗುತ್ತಾ ಈ ವೆಹಿಕಲ್ಗೆ? ಸರ್ 195 ಕೊಡ್ತೀನಿ ಫೈನಲ್. 195 ಫೈನಲ್. ಹೌದು. ಓಕೆ ಸರ್, ಥ್ಯಾಂಕ್ ಯು. 4 ಕೂಡ ಮ್ಯಾಗ್ವಿಲ್ ಇದೆ, ನೋಡ್ತಾ ಇರ್ಬೋದು. ಗಾಡಿ ಎಕ್ಸಲೆಂಟ್ ಆಗಿದೆ. ಬ್ಲಾಕ್ ಬ್ಯೂಟಿ. ಹೇಳಿ ಸರ್. 2006 ಮಾಡಲ್. ಓಕೆ, 240 ಹೇಳ್ತಾ ಇದೀನಿ. ಓಕೆ, ನೆಗೋಷಿಯಬಲ್ ಮಾಡ್ಕೊಡ್ತೀನಿ. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ, 240 ಹೇಳ್ತಿದ್ರ. FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಪೆಟ್ರೋಲ್ ವೆಹಿಕಲ್ ಸರ್ ಇದು? ಪೆಟ್ರೋಲ್ ವೆಹಿಕಲ್, ಫುಲ್ ಗುಡ್ ಕಂಡೀಷನ್ ವೆಹಿಕಲ್. ಸ್ವಲ್ಪ ನೆಗೋಷಿಯಬಲ್ ಆಗ್ತದೆ. ಓಕೆ. ಅಂಡ್ ಒಂದು ಬ್ಲಾಕ್ ಕಲರ್ ಸ್ಯಾಂಟ್ರೋ ಇದೆ. ಬ್ಲಾಕ್ ಕಲರ್ ಸ್ಯಾಂಟ್ರೋ ನಿಮ್ಗೆ ರೈರ್ ಸಿಗೋದು. ಸೊ ಎಲ್ಲ ವೈಟ್ ಗ್ರೇ ಜಾಸ್ತಿ.
ಅಂಡ್ ಸರ್ ಈ ಸೆಂಟ್ರೋಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರೆ ಯಾವ್ದು ಮಾಡಲ್ 2003 ಮಾಡಲ್ 2003 ಹೌದು ಎಷ್ಟು ರನ್ ಆಗಿದೆ ಅದು 85,000 ಹೊಡಿದೆ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಅದಕ್ಕೆ 125 ಹೇಳ್ತಾ ಇದೀನಿ 110 ಫೈನಲ್ ಕೊಡ್ತೀನಿ 110 ಫೈನಲ್ ಹೌದು ಓಕೆ ಸೊ ನೋಡ್ತಾ ಇರ್ಬೋದು 110 ಗೆ ನಿಮ್ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಸೊ ಸೆಂಟ್ರಲ್ಲಿ ನಿಮ್ಗೆ 4 ಕೂಡ ಪವರ್ ವಿಂಡೋ ಬರುತ್ತೆ ಪವರ್ ಸ್ಟೇರಿಂಗು AC ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಇದೆ ಗಾಡಿಯಲ್ಲಿ ಶೌರ್ಲೆಟ್ B2 ಡೀಸೆಲ್ ಪೆಟ್ರೋಲ್ ಸರ್ ಡೀಸೆಲ್ LT ಸೆಕೆಂಡ್ ಓನರ್ ಓಕೆ ಇನ್ಸೂರೆನ್ಸ್ 1 ಇಯರ್ ಓಕೆ 2,25,000 ಹೇಳ್ತಾ ಇದೀನಿ ಓಕೆ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ 225 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಹೌದು ಸರ್ ಡೀಸೆಲ್ ವೆಹಿಕಲ್ ಒಳ್ಳೆ ಮೈಲೇಜ್ ಬರುತ್ತೆ ಹತ್ತತ್ರ 22-23 ಬರುತ್ತೆ ಸರ್ ಇದು ಬರ್ಬೋದು 20+ ಬರ್ಬೋದು ಒಳ್ಳೆ ಮೈಲೇಜ್ ಬರುತ್ತೆ ಗಾಡಿ ಸೊ ಲಾಂಗ್ ರೈಡ್ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಲೋ ಮೇಂಟೆನೆನ್ಸ್ ಅಂಡ್ ಒಳ್ಳೆ ಮೈಲೇಜ್ ಬರ್ಬೇಕಂತ ಏನಾರ ನೋಡ್ತಾ ಇದ್ರೆ ಬೆಸ್ಟ್ ಆಪ್ಷನ್ ಅಂಡ್ ಸರ್ ಇದು ಫಿಯೆಸ್ಟೋ ಬೇಡ ಬಿಡಿ ಅದು ಸ್ವಲ್ಪ ರೆಡಿ ಮಾಡ್ಬೇಕು ಬಿಡಿ ನೋಡೋಣ ಅದು ಬೇಡ ಬಿಡಿ ಇದು ಬೇಡವಾ ಬೇಡ ಅಂಡ್ ಇನೋವಾ ಇದೆ ಟೊಯೋಟಾ ಇನೋವಾ ಹೇಳಿ ಸರ್ 2009 ಮಾಡಲ್ ಸೆಕೆಂಡ್ ಓನರ್ 2009 ಮಾಡಲು ಸೆಕೆಂಡ್ ಓನರ್ ಅಲೈ ವೀಲ್ಸ್ ಎಲ್ಲ ಇದೆ ಹೌದು ಅಂಡ್ ವಿ ವರ್ಷನ್ ಸರ್ ಇದು ವಿ ವರ್ಷನ್ ಓಕೆ ಓನರ್ಶಿಪ್ ಏನಾಗಿದೆ ಸೆಕೆಂಡ್ ಎಷ್ಟು ರನ್ ಆಗಿದೆ 162 ಸರ್ವಿಸ್ ಟ್ರ್ಯಾಕ್ ಇದೆಯಾ ಸರ್ ಸರ್ 225 ಸರ್ವಿಸ್ ಇದೆ ಓಕೆ ಓಕೆ 225 ರನ್ ಆಗಿದೆ ಹೌದು ಆರಾಮಾಗಿ 4 ಲಕ್ಷ ಕಿಲೋಮೀಟರ್ ಈಸಿಯಾಗಿ ಹೋಗ್ಬಿಡುತ್ತೆ ಈ ವೆಹಿಕಲ್ 5 ಲಕ್ಷ ಇರ್ಬೋದು ಸೊ ಇದರಲ್ಲೂ ಕೂಡ ನಿಮ್ಗೆ 6+1 ಸರ್ ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ 6,70,000 ಹೇಳ್ತಾ ಇದೀನಿ 670 ಸೊ ನೋಡ್ತಾ ಇರ್ಬೋದು 670 ಹೇಳ್ತಿದ್ದಾರೆ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ ಸೊ ದೊಡ್ಡ ವೆಹಿಕಲ್ಸ್ ಈ ವೆಹಿಕಲ್ ಎಲ್ಲ ಯಾವುದೇ ವೆಹಿಕಲ್ ಆಗ್ಲಿ ನಿಮ್ಗೆ ಲೊಕೇಶನ್ಗೆ ಬಂದ್ಬಿಟ್ಟು ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಫಸ್ಟ್ ಟೆಸ್ಟ್ ರೈಡ್ ತಗೊಂಡ್ಬಿಡ್ಬೋದು ಸೊ ಟೆಸ್ಟ್ ರೈಡ್ ತಗೊಂಡ್ಬಿಟ್ರೆ ನಿಮ್ಗೆ ಯಾವ ಡೌಟ್ ಇರಲ್ಲ ಯಾರನ್ನ ಬೇಕಿದ್ರು ನಿಮ್ಮ ಎಕ್ಸ್ಪರ್ಟ್ಸ್ ನಿಮ್ಗೆ ಗೊತ್ತಿರೋದನ್ನ ಕರ್ಕೊಂಡ್ ಬಂದ್ಬಿಟ್ಟು ಆರಾಮಾಗಿ ಗಾಡಿ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಒಂದು ಒಳ್ಳೆ ಪ್ರೈಸ್ಗೆ ಡೀಲಿಂಗ್ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ ಅಂಡ್ ನಮ್ ವಿಡಿಯೋದಲ್ಲಿ ಫೈನಲ್ ಕಾರ್ ಬಂದ್ಬಿಟ್ಟು ಸ್ವಿಫ್ಟ್ ಇದೆ ಅದು ಕೂಡ ಟಾಪ್ ಅಲೈ ವೀಲ್ಸ್ ಎಲ್ಲ ಮಾಡಿಫೈಡ್ ಮಾಡಿಸಿರೋದು ಹೇಳಿ ಸರ್ ಇದು 2005 ಮಾಡಲ್ 2005 ಮಾಡಲ್ 9 5 ಡೀಸೆಲ್ ಪೆಟ್ರೋಲ್ ಸರ್ ಪೆಟ್ರೋಲ್ VXI ಎಷ್ಟು ರನ್ ಆಗಿದೆ 5 ಮ್ಯಾಗ್ವಿಲ್ ಇದೆ 5 ಸ್ಪೇರ್ ಕೂಡ ಮ್ಯಾಗ್ವಿಲ್ ಇದೆ ಸರ್ ಎಷ್ಟು ರನ್ ಆಗಿದೆ ಇದು 85,000 ಹೊಡಿದೆ ಸರ್ ಈ ಗಾಡಿಗೆ ಒಂದು ಬೆಸ್ಟ್ ಪ್ರೈಸ್ ಹೇಳ್ಬಿಡಿ ಸರ್ 220 ಹೇಳ್ತಾ ಇದೀನಿ ಓಕೆ ನಿಮಗೆ 195 ಕೊಡ್ತೀನಿ 195 ಗೆ ಸ್ವಿಫ್ಟ್ ಅದು ಕೂಡ 5 ಕೂಡ ಮ್ಯಾಗ್ವಿಲ್ ಇದೆ ನೋಡ್ತಾ ಇರ್ಬೋದು ಡ್ವೆಲ್ ಟೋನ್ ಪೇಂಟಿಂಗ್ ಎಲ್ಲ ಇದೆ ಗಾಡಿಯಲ್ಲಿ ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸೊ ಸ್ವಿಫ್ಟ್ ಗಳು ಹುಡ್ಕೋರ್ಗೆ ನಿಮ್ಗೆ 3-4 ಸ್ವಿಫ್ಟ್ ಸ್ಟಾಕ್ ಇದೆ ಅಂಡ್ ವರ್ಣ ಇದೆ ಅಂಡ್ I10 ನೋಡ್ತಾ ಇರ್ಬೋದು ನಾವು ವಿಡಿಯೋ ಮಾಡ್ಬೇಕಾದ್ರೆ ಇವಾಗಲೇ ಫ್ರೆಶ್ ಆಗಿ ಬಂದಿದೆ ಗಾಡಿ ಅದು ಕೂಡ ಡೀಸೆಲ್ ಗಾಡಿ ಎರ್ಟಿಗಾ 3 ಡೀಸೆಲ್ ಗಾಡಿ ಇದೆ ಇವ್ರ ಹತ್ರ ಸೇಲ್ಗೆ ಹೇಳಿ ಸರ್ ಇದು ಯಾವ್ದು ಮಾಡ್ಲು 13 ಮಾಡ್ಲು ಎಷ್ಟು ರನ್ ಆಗಿದೆ 6 ಓಡಿದೆ 6 ಓಡಿದೆ ಹೌದು ಓನರ್ಶಿಪ್ ಏನಾಗಿದೆ ಸಿಂಗಲ್ ಓನರ್ ZXi ಟಾಪ್ ಎಂಡ್ ಮಾಡ್ಲು ಸಿಂಗಲ್ ಓನರ್ ತುಂಬಾ ಚೆನ್ನಾಗಿದೆ ಅಂಡ್ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ನೋಡ್ತಾ ಇರ್ಬೋದು ಇಲ್ಲಿ 2 ಬ್ಯಾಗ್ ಅಲ್ಲಿ ಏರ್ ಬ್ಯಾಗ್ ಬರುತ್ತೆ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ಫ್ಯಾಬ್ರಿಕ್ ಸೀಟ್ಸ್ ಮ್ಯೂಸಿಕ್ ಸಿಸ್ಟಮ್ ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ 6+1 ಗಾಡಿ ಸೊ ಇದರಲ್ಲೂ ಕೂಡ ಆಮ್ರೆಸ್ಟ್ ಇದೆ ನೋಡ್ತಾ ಇರ್ಬೋದು ಆಮ್ರೆಸ್ಟ್ ಇದೆ ಅಂಡ್ ರೇರ್ ಸೀಟಿಂಗ್ ಕೂಡ ತುಂಬಾ ಚೆನ್ನಾಗಿದೆ ZDI ಟಾಪ್ ಎಂಡ್ ವೆಹಿಕಲ್ ಅದು ಕೂಡ ವೈಟ್ ಕಲರ್ ಮಿನಿ ಇನೋವಾ ಅಂತಾನೆ ಹೇಳ್ಬೋದು ಒಂದು ಒಳ್ಳೆ ಪ್ರೈಸ್ ಹೇಳ್ಬಿಡಿ ಸರ್ 6,75,000 ಹೇಳ್ತಾ ಇದೀನಿ 675 ಹೇಳ್ತಿದ್ರಾ ಒಂದು ಫೈನಲ್ ಪ್ರೈಸ್ ಅದೇ ಬಂದ್ರೆ ವ್ಯಾಪಾರಕ್ಕೆ ಹೆಚ್ಚು ಕಮ್ಮಿ ಮಾಡ್ತೀನಿ ವ್ಯಾಪಾರಕ್ಕೆ ಬಂದ್ರೆ ಖಂಡಿತ ಅಂದ್ರೆ ಒಂದು ಒಳ್ಳೆ ಪ್ರೈಸ್ಗೆ ಮಾಡ್ಕೊಟ್ಬಿಡ್ತಾರೆ ಸಿಂಗಲ್ ಓನರ್ ಇನ್ಶೂರೆನ್ಸ್ ರನ್ನಿಂಗ್ ಇದೆ ಎಲ್ಲ ಚೆನ್ನಾಗಿದೆ ಗಾಡಿ ಗುಡ್ ಕಂಡೀಷನ್ ತುಂಬಾ ಚೆನ್ನಾಗಿದೆ ಮೇಂಟೆನೆನ್ಸ್ ಮಾಡಿದ್ದಾರೆ ಓಕೆ ಸರ್ ಥ್ಯಾಂಕ್ ಯು ಸೊ ಎಕ್ಸಾಕ್ಟ್ ಲೊಕೇಶನ್ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ ಸೊ ನೀವು ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು ಸೊ ನೋಡ್ತಾ ಇರ್ಬೋದು ಒಳ್ಳೆ ಕಾರ್ಸ್ ಎಲ್ಲ ಸ್ಟಾಕ್ ಇದೆ ಇವ್ರ ಹತ್ರ ಸೆಲೆರಿಯೋ ಹುಡುಕೋರ್ಗೆ ಸೆಲೆರಿಯೋ ಇದೆ ಸ್ವಿಫ್ಟ್ ಇದೆ ಅಂಡ್ ಸ್ವಿಫ್ಟ್ ಆಪ್ಷನಲ್ ಇದು ತುಂಬಾ ಚೆನ್ನಾಗಿರುತ್ತೆ ಪೆಟ್ರೋಲ್ ಜಾಸ್ತಿ ಓಡಿಲ್ಲ ಬೆಸ್ಟ್ ಕಾರ್ ನೋಡ್ತಾ ಇರ್ಬೋದು ಕಲರ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ ಅಂಡ್ ಫೋರ್ಡ್ ಫಿಗೋ ನೋಡ್ತಾ ಇರ್ಬೋದು ಒಳ್ಳೆ ಡೀಸೆಲ್ ಕಾರು ಮೈಲೇಜ್ ಬರುವಂತ ಕಾರ್ ಮೈಲೇಜ್ಗೆ ಏನಾರ ನೋಡಂಗಿದ್ರೆ ಲೋ ಬಡ್ಜೆಟ್ ಅಲ್ಲಿ ಒನ್ ಆಫ್ ದ ಬೆಸ್ಟ್ ವೆಹಿಕಲ್ ಅಂಡ್ ವೋಕ್ಸ್ ವ್ಯಾಗನ್ ಇದು ಸೇಲ್ ಆಗ್ಬಿಟ್ಟೈತೆ ಇನ್ನೊಂದು ಫೋರ್ಡ್ ಫಿಗೋ ಇದೆ ನೋಡ್ತಾ ಇರ್ಬೋದು I10 ಹುಡ್ಕೋರ್ಗೆ I10 ಅದು ಕೂಡ ತುಂಬಾ ಚೆನ್ನಾಗಿದೆ ಡೀಸೆಲ್ ಎರ್ಟಿಗಾ ಇವ್ರ ಹತ್ರ 3 ಗಾಡಿ ಸೇಲ್ ಇದೆ
ಅದು ಕೂಡ 3 ಕೂಡ ಡೀಸೆಲ್ ವೆಹಿಕಲ್ಸ್ 1.6 ವರ್ಣ SX ಟಾಪ್ ಎಂಡ್ ವೆಹಿಕಲ್. ನಾವು ವರ್ಣ ಬಗ್ಗೆ ಏನ್ ಮಾತಾಡಂಗೆ ಇಲ್ಲ. ಅಂಡ್ ಇನೋವಾ ಹುಡ್ಕೋರ್ಗೆ 3 ಇನೋವಾ ಇದೆ, ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಎಕ್ಸಾಕ್ಟ್ ಲೊಕೇಶನ್, ಅಡ್ರೆಸ್, ಫೋನ್ ನಂಬರ್ ಎಲ್ಲ ಪಿನ್ ಮಾಡ್ತೀನಿ, ಅಲ್ಲಿಂದ ನೋಡ್ಕೊಂಡ್ ಬಂದ್ಬಿಡ್ಬೋದು. ಓಕೆ ಬಾಯ್, ಸಿ ಯು ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.